ಹೇಗಿದೆ ನಮ್ಮ ತಂತ್ರ? ನಿನ್ನಂತ ಸುಂದರಿ ಮುಂದೆ ನಟಕ್ಕೆ ಬೆಲೆ ಕಟ್ಟುವುದು ತುಂಬಾ ಕಷ್ಟ ಕಾಣೆ. ಏನು ನಿನ್ನ ಅಭಿನಯ, ಏನು ಮನಮುಟ್ಟುವಂತ ಮಾತು. ಛೆ ಛೆ, ನಿನ್ನಂತವಳಿಗೆ ಯಾವ ಬಿರುದು ಕೊಡೋದು ತಿಳಿಯದು. ವಿನಾಶ್, ಮರವೆಷ್ಟೇ ಬೆಳೆದ್ರು ಭೂಮಿಯಲ್ಲಿ ಅದರ ಬೇರು ಎಷ್ಟೇ ಆಳವಾಗಿದ್ರು ಅದು ಮಾತ್ರ ಆ ಮರಕ್ಕೆ ಸೇರಿದ ಹಾಗೆ ನಮ್ಮೆಲ್ಲರ ಮೇಲೆ ಹರಿತಾ ಇರೋದು ಒಂದೇ ರಕ್ತ. ಅದ್ರಲ್ಲೂ ನನ್ನ ಬುದ್ಧಿ ನನಗಿರೋದಿಲ್ವೇನು? ಅಮೃತ ಅಮೃತ, ಏನು ಹೇಳ್ತಿರುವೆ ನೋಡು. ಇಂದಿಗೂ ಎಂದೆಂದಿಗೂ ನೀನೇ ನನ್ನ ಉಸಿರು ಕಡೆ, ನೀನೇ ನನ್ನ ಪ್ರಾಣ. ನೀನೇ ನನ್ನ ಉಸಿರು, ಹಾಗೆ ಹೀಗೆ ಅಂತ ಹೇಳಿ ನಿನ್ನ ಸಿಲವನುಂಡು ನಿನ್ನನ್ನು ಬೀದಿ ಬೀದಿಯಲ್ಲಿ ತಿರುಗಾಡುವಂತೆ ಮಾಡಿಲ್ಲವಾದರೆ ನಾನು ವಿನಾಶನೇ ಅಲ್ಲ ಕಡೆ. ಈ ನಾಶ ಕೊಟ್ಟರೆ ಪುಣ್ಯದ ಸಂಕೇತ, ಅದೇ ತಿರುಗಿ ಬಿದ್ದರೆ ಅವರ ಜೀವನವೇ ಸರ್ವನಾಶ ಮಾಡುವ ಸಂಕೇತ. ಹಾ ಅಮೃತ, really love you ಕಣೆ. I love you too, Kanash. I love you too. ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಮನೆ ಕಡೆ ಜೋಪಾನ ಆಯ್ತಲ್ಲ? ಬರ್ಲಿ. ಯಾರವರು? ಅವರು ಶರಣ್ ಅಂತ. ಪಾಪ ಅವರು ಅವ್ರ ಮಕ್ಕಳನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಪಾಪ ಈ ಊರಲ್ಲಿ ಅವರಿಗೆ ಯಾರು ಪರಿಚಯ ಇಲ್ಲ ಅಂತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದು ದಿನ ಕಳೀತಿದ್ರಂತೆ. ಅದಕ್ಕೋಸ್ಕರ ನಮ್ಮ ಅಣ್ಣ ನಮ್ಮ ಮನೆ ಕರ್ಕೊಂಡ್ ಬಂದು ಆಶ್ರಯ ನೀಡ್ತಿದ್ದಾನೆ. ಹೌದಾ? ಪಾಪ ಕಣೆ, ಈ ವಯಸ್ಸಿನಲ್ಲಿ ಯಾರ ಪರಿಚಯ ಇಲ್ಲದೆ ತನ್ನ ಮಗನನ್ನು ಹುಡುಕಿಕೊಂಡು ಬಂದಿದ್ದಾರೆಂದರೆ ಅವರು ರಿಯಲಿ ಗ್ರೇಟ್ ಕಣೆ. ಯಾರು ಯಾರನ್ನು ದೇವರೆಂದು ಪೂಜಿಸುತ್ತಾರೆಯೋ ನಿಜ ಹೇಳ್ಬೇಕು ಅಂದ್ರೆ ತಮ್ಮ ತಂದೆ ತಾಯಿಯನ್ನು ಪೂಜಿಸಬೇಕು, ಆಗಲೇ ದೇವರು ಫಲ ಕೊಡೋದು.
ಫಲಕ್ಕೆ ಪ್ರತಿಫಲ ಆಗಿ ನಮ್ಮ ತಂದೆಯ ರೂಪದಲ್ಲಿ ಅವರು ಮನೆಗೆ ಬಂದಿದ್ದಾರೆ. ಇದು ಕೆಟ್ಟದೋ ಒಳ್ಳೇದೋ ಆ ದೇವರಿಗೆ ಬಿಟ್ಟಿದ್ದು. ಅದಕ್ಕೆ ಕಣೆ ನಿಮ್ಮ ಹಾಗೂ ನಿಮ್ಮ ಅಣ್ಣನ ಗೆಳೆತನ ಇನ್ನು ಗಟ್ಟಿಯಾಗಿರೋದು. ಆದ್ರೂ ದೇವರು ಮುಂದಿನ ಕಾರ್ಯಕ್ಕೆ ನಮ್ಗೆ ರಕ್ಷಾ ಕವಚವಾಗಿದ್ದರೆ ಅಷ್ಟೇ ಸಾಕು. ನಿಜ ಕಣೋ, ನಮ್ಮ ಅಣ್ಣ ಕರುಣಾಮಯಿ. ಅವನಂತ ದೇವರು ಯಾರು ಇಲ್ಲ. ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ. ಅದಕ್ಕೋಸ್ಕರ ಅವನ ಹತ್ರ ದುಡ್ಡು ಇದ್ದಿದ್ರು ಪರವಾಗಿಲ್ಲ, ಬಡವರಿಗೆ ಸಹಾಯ ಮಾಡ್ತಾನೆ. ಆ ಗುಣ ಅವನಿಗೆ ಹುಟ್ಟಿದಾಗಿನಿಂದ ಬಂದಿದೆ. ಯಾರೇನೇ ಹೇಳಿದ್ರು ನಮ್ಮ ಅಣ್ಣನೇ ನನಗೆ ದೇವರು. ಅಂಜಲಿ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಆದರೂ ಮನದಲ್ಲಿ ಭಯವಿಟ್ಟು ಹೇಳ್ತಾ ಇದ್ದೀನಿ. ನೀನೆಂದರೆ ನನಗೆ ತುಂಬಾ ಇಷ್ಟ. ಏನ್ ಮಾತಾಡ್ತಾ ಇದೀಯ ನೀನು? ಅದು ನಮ್ಮ ಅಣ್ಣನ ಆಪ್ತ ಸ್ನೇಹಿತನಾಗಿ ನೀನ್ ಈ ತರ ಹೇಳ್ತಿದ್ಯಾ? ನೋಡು, ಇದೆಲ್ಲ ಸರಿಯಾಗುದಿಲ್ಲ. ಆ ರೀತಿ ಮಂಜು, ಬಡವರು ಶ್ರೀಮಂತರು, ನಾನೇನು ಸಿರಿತನದಲ್ಲಿ ಬೆಳೆದವನಲ್ಲ ಕಣೆ. ಗೆಳೆತನದಲ್ಲಿ, ಸ್ನೇಹ ಸಂಬಂಧದಲ್ಲಿ ಪ್ರೀತಿಯ ಆಸೆ ಪಡುವುದು ತಪ್ಪು. ಆದರೂ ನೀನು ಅಂದರೆ ಮುಂದಿನ ಮಾತು, ಇಲ್ಲ ಅಂದ್ರೆ ಬೇಡ ಬಿಡು. ವಿಶಾಂತ್, ನೋಡು, ಆತರ ಎಲ್ಲ ಮಾತಾಡ್ಬೇಡ. ನಮ್ಮಿಬ್ರು ಪ್ರೀತಿ ಮಾಡಿ ಆ ಪ್ರೀತಿ ಸಾಗರದಲ್ಲಿ ಹೋಗ್ಬಿಟ್ರೆ ನಾಳೆ ಅಲಿಯಾಗಿ ನಿಮ್ಮ ಸ್ನೇಹಕ್ಕದು ಬಿರುಕು ಬೀಳ್ಬಾರ್ದು. ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಬಿಡು. ನಾವಿಬ್ರು ಎಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ. ಅಂಜಲಿ, ನಾವು ಮೊದಲು ಯಾವ ರೀತಿಯಲ್ಲಿದ್ದೆವು ಈಗಲೂ ಅದೇ ರೀತಿಯಲ್ಲಿ ಇರೋಣ. ನಿಮ್ಮ ಅಣ್ಣನನ್ನು ಬಂದು ನಾನೇ ಒಪ್ಪಿಸುತ್ತೇನೆ. ಅಯ್ಯೋ ದೇವ್ರೆ, ಇವನಿಗೆ ಎಷ್ಟು ಹೇಳಿದ್ರು ಇವನ್ ಕೇಳ್ತಾ ಇಲ್ಲ. ನಾನೇನಾದ್ರೂ ಇವನ ಪ್ರೀತಿ ಮಾಡಿದ್ರೆ, ನನ್ನ ಪ್ರೀತಿಯಿಂದ ಇವ್ರೇನೋ ಸ್ನೇಹಕ್ಕೆ ಏನಾದ್ರೂ ಬಿರುಕು ಬಂದ್ರೆ ನಾನೇನ್ ಮಾಡ್ಲಿ? ನಾನ್ ಎಷ್ಟು ಹೇಳಿದ್ರು ಇವನು ಕೇಳ್ತಾನೆ ಇಲ್ಲ. ಏನ್ ಮಾಡ್ಲಿ ದೇವ್ರೆ, ನೀನೇನಾದ್ರೂ ನನಗೆ ದಾರಿ ತೋರಿಸ್ಬೇಕು. ಅಂಜಲಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ವಿಶಾಲ್, ನಮ್ಮಿಬ್ಬರ ಪ್ರೀತಿಯಿಂದ ನಿಮ್ಮ ಸ್ನೇಹಕ್ಕೆ ಏನಾದ್ರೂ ನನ್ನಿಂದಲೇ ಬಿರುಕು ಬಂದ್ರೆ ಅಂತ. ಹಾಗೇನು ಆಗಲ್ಲ ಅಂಜು. ನಿಮ್ಮ ಅಣ್ಣನ ಮೇಲೆಗೆ ತುಂಬಾ ನಂಬಿಕೆ ಇದೆ. ನಿಮ್ಮ ಅಣ್ಣನನ್ನು ನಾನಾಗಿ ಬಂದು ಒಪ್ಪಿಗೆ ಕೊಡುತ್ತೇನೆ. ನೋಡು, ನಾನ್ ಮುಂದೆ ನಿನ್ ಜೊತೆ ಇರ್ತೀನೋ ಇಲ್ಲ ಸಾಯ್ತೀನೋ ಗೊತ್ತಿಲ್ಲ. ನಮ್ಮ ಅಣ್ಣನ ಒಪ್ಪಿಗೆ ನೀನ್ ಪಡೆಯೋ ತನಕ ನಾನ್ ನಿನ್ನ ಕಾಯಿಸ್ತಾ ಇರ್ತೀನಿ. ನೋಡು, ಪ್ರಮಾಣ ಮಾಡು. ಒಂದ್ ವೇಳೆ ಯಾವ್ದಾದ್ರು ತೋರಿಸಿದ್ರೆ, ಯಾರನ್ನಾದ್ರೂ ತೋರಿಸಿದ್ರೆ ಕಣ್ಣು ಮುಚ್ಚಿ ತಾಳಿ ಕಟ್ತೀನಿ, ಆಯ್ತಾ? ಸರಿ ಕಣೆ. ನಿಮ್ಮ ಅಣ್ಣನ ಹತ್ರ ಬಂದು ನಾನಾಗಿಯೇ ಒಪ್ಪಿಸಿ ನಿನ್ನನ್ನು ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋಗ್ತೀನಿ. ಐ ಲವ್ ಯು ಅಂಜು. ಐ ಲವ್ ಯು.
ನಮ್ಮ ಅಣ್ಣ ಬರೋ ಹೊತ್ತಾಯ್ತು, ನಾನಿನ್ ಹೋಗ್ಲಾ? ಸರಿ ಹಾಗಾದ್ರೆ ನೀವು ಬೇಗ ಹೋಗ್ಬಿಡಿ. ಜೈಲಿನಿಂದ ತಪ್ಪಿಸಿಕೊಂಡು ಬಂದು ಪೊಲೀಸರ ಕಣ್ಣಿಗೆ ಮಣ್ಣಿರಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳಲು ಬೇರೊಂದು ಮನೆ ಸೇರಿಕೊಂಡೆ. ಆದರೆ ಆದರೆ ಅಲ್ಲಿರುವ ಅಂಜಲಿ ನೋಡಿದರೆ ನನ್ನ ಮಗಳೇ ನನ್ನ ಕಣ್ಮುಂದೆ ಭಾಸವಾಗ್ತಿದೆ ದೇವಾ, ಭಾಸವಾಗ್ತಿದೆ. ಹೆಂಡತಿ ಕಳೆದುಕೊಂಡ ನೋವು ಮರೆಯಲು, ಪ್ರೀತಿಯಿಂದ ತುತ್ತುಂಡಿ ಸಾಕಿದ ಮಗಳ ನೋವು ಮರೆಯಲು ಒಂದು ಗೊತ್ತಾಗ್ತಿಲ್ಲ ದೇವಾ, ನನಗೊಂದು ಗೊತ್ತಾಗ್ತಿಲ್ಲ. ಆದರೆ ಇಲ್ಲಿವರೆಗೆ ನಿಮ್ಮ ಮಕ್ಕಳನ್ನು ಯಾವ ರೀತಿ ಜೋಪಾನವಾಗಿ ನೋಡಿದರೋ ಹಾಗೇನೆ ಮುಂದಿನವರೆಗೂ ಸೋಪಾನವಾಗಿ ನೋಡಿಕೊಳ್ಳಿ. ಇದು ನನ್ನ ಕಿವಿ ಮಾತಂತ ತಿಳಿಯಿರಿ. ಆದರೆ ಆದರೆ ನನ್ನ ಸ್ಥಿತಿಗೆ ಈ ಕಾರಣ ಅಂತ ಹಿಡಿದು ಅವರ ಸಮಾಧಿಗೆ ಬುನಾದಿ ಕಟ್ಟಿಲ್ಲ ಅಂದ್ರೆ ನಾನು